ಇದು ಜಗಳೂರು ತಾಲೂಕು ಕಣ್ಣುಕೊಪ್ಪೆ ಶಾಂತಲಿಂಗ ಶಿವಾಚಾರ್ಯ ಅಂತಂದೇಳಿ ಒಬ್ಬರು ಗುರುಗಳು ಬಂದಿದ್ರು. ಬೆನ್ಗಳೆಲ್ಲ ಅನುಷ್ಠಾನ ಮಾಡ್ತೀವಿ ಅಂತಂದೇಳಿ ಬೆನ್ಗಳೆಲ್ಲ ಅನುಷ್ಠಾನ ಮಾಡ್ತೀವಿ ಅಂತಂದು ಹೇಳಿದ್ರು. ನಾವು ಚಿಕ್ಕಬಾಸೂರು ಭಕ್ತರೆಲ್ಲ ಸೇರ್ಕೊಂಡು ನಾವು ನಮ್ಮೂರಾಗ ಅನುಷ್ಠಾನ ಮಾಡಿರೋದಕ್ಕೆ ಇಲ್ಲಿ ಬಂದು ಅನುಷ್ಠಾನ ಮಾಡೋಕ್ಕೆ ಅಂತಂದೇಳಿ ಸ್ನೇಹಿತರೆ, ಈ ಒಂದು ಗದ್ದುಗೆ ಜಗಳೂರು ತಾಲೂಕಿನ ಕಣ್ಣುಕೊಪ್ಪೆ ಗವಿಮಠದ ಗದ್ದುಗೆಯಾಗಿದೆ. ಇದರ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರ ಬಳಿ ತಿಳಿದುಕೊಳ್ಳೋಣ. ಇದು ದೇವಸ್ಥಾನ ಅಲ್ಲ, ಇದು ಗದ್ದಿಗೆ. ಇದು ಜಗಳೂರು ತಾಲೂಕು ಕಣ್ಣುಕೊಪ್ಪೆ ಶಾಂತಲಿಂಗ ಶಿವಾಚಾರ್ಯ ಅಂತಂದೇಳಿ ಒಬ್ಬರು ಗುರುಗಳು ಬಂದಿದ್ರು. ಬೆನ್ಗಳೆಲ್ಲ ಅನುಷ್ಠಾನ ಮಾಡ್ತೀವಿ ಅಂತಂದೇಳಿ ಬೆನ್ಗಳೆಲ್ಲ ಅನುಷ್ಠಾನ ಮಾಡ್ತೀವಿ ಅಂತಂದು ಹೇಳಿದ್ರು. ನಾವು ಚಿಕ್ಕಬಾಸೂರು ಭಕ್ತರೆಲ್ಲ ಸೇರ್ಕೊಂಡು ನಾವು ನಮ್ಮೂರಾಗ ಅನುಷ್ಠಾನ ಮಾಡಿರೋದಕ್ಕೆ ಇಲ್ಲಿ ಬಂದು ಅನುಷ್ಠಾನ ಮಾಡೋಕ್ಕೆ ಅಂತಂದೇಳಿ ಬಂದರು. ಅನುಷ್ಠಾನ ಮಾಡೋದು ಅಂದರೆ 21 ದಿನ ತಪಸ್ಸಿಗೆ ಕುಂದಿರೋದು. 3 ಹೊತ್ತು ರುದ್ರಾಭಿಷೇಕ ನಡೀತೈತೆ ಊರಾಗೆ. 3 ಹೊತ್ತು ರುದ್ರಾಭಿಷೇಕ ಮಾಡಿ 3 ಹೊತ್ತು ಹೊಸದಾಗಿ ಅಡುಗೆ ಮಾಡಿಬಿಟ್ಟು ಇಲ್ಲಿ ಕಂತೆ ಭಿಕ್ಷೆ ಮಾಡ್ಕೊಂಬಂದು ಇಲ್ಲೆಲ್ಲ ಭಕ್ತರೆಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ಅಂಥದ್ದು 3 ವರ್ಷ ಅನುಷ್ಠಾನ ಮಾಡಿದವರು. ಅನುಷ್ಠಾನ ಮಾಡಿದಾಗ ಗದ್ಗೆ ಕಟ್ಟಬೇಕು, ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿದ್ರು. ನಮ್ಮ ಕೈಲಿ ಆಗಲಿಲ್ಲ, ಅವಾಗ ಮಾಡೋಕ್ಕಾಗಲಿಲ್ಲ. ಅವರು ತೀರ್ಕೊಂಡು ಹೋಗ್ಬಿಟ್ರು. ಇರೋ ಸ್ವಾಮಿ ತೀರ್ಕೊಂಡ್ರು. ಈಗ ಬೇರೆ ಇದ್ದಾರೆ. ಆ ತೀರ್ಕೊಂಡ ಸ್ವಾಮಿಗಳಿಗೆ ಒಂದು ಇದು ಉಳಿಲಿ ಅಂತ ಹೇಳ್ಬಿಟ್ಟು ಗದ್ದೆ ಕಟ್ಟಿಸಿ ಅವ್ರ ಫೋಟೋ ಇಟ್ಟು ಈ ಸಣ್ಣ ಗೋಪುರ ಮಾಡಿ ನಾವು ಈಗ ಅನುಷ್ಠಾನ ಮಾಡಿದ್ದನ್ನು ನೆನಪು ಮಾಡ್ಕೊಂಡು ಪ್ರತಿ ವರ್ಷವೂ ಅವರು ಒಂದು ಸಮಾರಾಧನೆ ಮಾಡ್ಕೊಂತಾನೆ ಅವ್ರ ಕಣಕೊಪ್ಪಿಗೆ ಹೋಗಿ ಅವರಿಗೆ ಅಷ್ಟು ಅರ್ಪಿಸಿ ಬರ್ತೀವಿ. ಆ ಎಲ್ಲ ಕಾರ್ಯಕ್ರಮಕ್ಕೆ ನೀವೇ ಮಾಡಿದ್ದು? ಎಲ್ಲ ಕಾರ್ಯಕರ್ತರು ಅಷ್ಟು ಪೂರ್ತಿ ಕಂಪ್ಲೀಟ್ ಕಾರ್ಯಕ್ರಮಗಳೆಲ್ಲ ಅಷ್ಟು ನಾವೇ ಮಾಡಿದ್ದು. ಆಮೇಲೆ ನಮ್ಮೂರಿಂದ ಅನುಷ್ಠಾನ ಮಾಡಿ ಕಾಳು ಕಡೆ ದೊಡ್ಡ ದವಸದಾನ ಎತ್ಕೊಂಡು ಹೋಗಿದ್ದ ಆ ಕಣ್ಣುಕೊಪ್ಪೆ ಒಳಗೆ ಕಲ್ಯಾಣ ಮಂದಿರ ಕಟ್ಟಿದ್ದು ಚಿಕ್ಕಬಾಸೂರು ಕಲ್ಯಾಣ ಮಂದಿರ ಅಂತಲೇ ಹೆಸರು ಮಾಡಿ ಕಬಿಟ್ಟಿದ್ದಾರೆ. ಈಗ ಯಾವರಲ್ಲಿ ಇದೆ ಅಂದರೆ ಕಣ್ಣುಕೊಪ್ಪೆ ಅಂತಂದೇಳಿ ಜಗಳೂರು ತಾಲೂಕಲ್ಲಿ. ಜಗಳೂರು ತಾಲೂಕು ಕಣ್ಣುಕೊಪ್ಪೆ ಅಂತಂದೇಳಿ ಅಲ್ಲೊಂದು ಮಠ ಇದೆ. ಅದು ಅಲ್ಲಿ ಮಠದ ಊರು ಯಾವಲ್ಲಿ ದೇವಸ್ಥಾನ ಒಂದೇ ಗವಿ ಮಠ ಇರೋದು ಆ ಗುಡದಲ್ಲಿ. ಆ ಗವಿ ಮಠದಲ್ಲಿ ಈಗ ಜೀರ್ಣೋದ್ಧಾರ ಮಾಡಿದ ಮೇಲೆ ನಮ್ಮೂರು ಚಿಕ್ಕಬಾಸೂರಿಂದ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರು. ಆ ದೇವಸ್ಥಾನ ಕಟ್ಟೋಕ್ಕಾಗೋದಲ್ಲ ಅಂತಂದು ಹೇಳ್ಬಿಟ್ಟು ಕಲ್ಯಾಣ ಮಂದಿರನ ಚಿಕ್ಕಬಾಸೂರು ವತಿಯಿಂದಲೇ ಕಲ್ಯಾಣ ಮಂದಿರ ಕಟ್ಟೋದು ಅಂತಂದೇಳಿ ಬೋರ್ಡ್ ಹಾಕಿ ಕಲ್ಯಾಣ ಮಂದಿರ ಕಟ್ಟಿದ್ದಾರೆ. ಇಷ್ಟು ಕಟ್ಟಿದ ಮೇಲೆ ಸ್ವಾಮಿಯರು ತೀರ್ಕೊಂಡು ಈಗ ಬೇರೆ ಸ್ವಾಮಿಯರು ಬರ್ತಾರೆ. ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಬಂದು ಹಣ್ಣುಕಾಯಿ ಮಾಡ್ಕೊಂಡು ನಮ್ಮೂರಾಗಿ ಗಣಪತಿ ಉತ್ಸವಕ್ಕೆ ಬಂದಾಗ ಅವರು ಏನೇನು ಆಗೋಗಳದಾವ ಅವ್ರು ಹೇಳಿ ಅವು ಇದ್ದುದನ್ನು ಭಕ್ತರ ಇಸ್ಕೊಂಡು ಹೋಗಿ ಕಾರ್ಯಕ್ರಮಗಳು ಮಾಡ್ಕೊಂತಾರೆ. ಅವರು ಪ್ರತಿ ವರ್ಷ ಬರ್ತಾರೆ? ಪ್ರತಿ ವರ್ಷ ಬರ್ತಾರೆ ಅವರು. ಇಲ್ಲೇ ಏನು ಅನುಷ್ಠಾನ ಮಾಡಿರೋದು? ಇಲ್ಲೇ ಅನುಷ್ಠಾನ ಮಾಡಿರೋದು ಇಲ್ಲೇ. ನಮ್ಮ ಗಣಪತಿ ಉತ್ಸವಕ್ಕೆ ಗಣಪತಿ ಕೊನೆ ದಿವಸಕ್ಕೆ ಉತ್ಸವ ಮೂರ್ತಿ ಬಳಿ ಬಿಡೋಕ್ಕಾರೆ ಬರ್ತಾರೆ. ಅವರು ಫಂಕ್ಷನ್ ಕೊಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ. ಪ್ರತಿ ವರ್ಷ ಇದು ಅನುಷ್ಠಾನ ಮಾಡಿದ ಗದ್ದಿಗೆ ಮಾಡಕ್ಕೆ ಹೇಳಿದ್ರು. ಈ ಗದ್ದಿಗೆ ಮಾಡಿದ್ರು ಅಷ್ಟೇ. ಅಂದ್ರೆ ಅವರು ತಪಸ್ಸು ಮಾಡಿರೋಂಥ ಅನುಷ್ಠಾನ ಮಾಡಿರೋಂಥ ಇದೇ ಜಾಗದಲ್ಲಿ ಅವರು ಇವ್ರು ಕೆಳಗಿರೋರು ಈಗ ಕೆಳಗಿರೋರು ಈಗ ಹೊಸದಾಗಿರೋರು ಅಲ್ಲಿ ಅನುಷ್ಠಾನ ಮಾಡ್ತಿರೋರು ಇಲ್ಲಿ ಮಾಡಿರೋರು 3 ವರ್ಷ ಮಾಡಿದ್ದಾರೆ. 21 ದಿವಸ ಕಂಟಿನ್ಯೂ 3 ವರ್ಷನೂ 21 ದಿನ 3 ವರ್ಷ ಕಂಟಿನ್ಯೂ ಅನುಷ್ಠಾನ ಮಾಡಿ ಕೊನೆ ಅನುಷ್ಠಾನ ಇಲ್ಲೇ ಅವರು 21 ವರ್ಷ ಮಾಡಿದ್ದಾರೆ ಅನುಷ್ಠಾನ ಬೇರೆ ಬೇರೆ ಜಾಗಗಳಲ್ಲಿ. ಕೊನೆಯ ಅನುಷ್ಠಾನ ಇಲ್ಲೇ ಆಗಿರೋದು. ಮತ್ತೆ ಅವ್ರ ಲಿಂಗೈಕ್ಯ ಆಗಿರೋದು ಅಲ್ಲೇ ಮಠದಲ್ಲಿ ಲಿಂಗೈಕ್ಯ ಆಗಿರೋದು. ಪ್ರತಿ ವರ್ಷ ಇಲ್ಲಿ ಬಂದು ಅನುಷ್ಠಾನ ಮಾಡಿ ಅಲ್ಲೇ ಲಿಂಗೈಕ್ಯ ಆಗಿರೋದು. ಈಗ ಕಣ್ಣುಕೊಪ್ಪೆ ಗವಿ ಮಠದಲ್ಲಿ ಮುಗಿಸ್ಕೊಂಡೇ ಹೋಗಿ ಅಲ್ಲೇ ಹೋಗಿರೋದು. ತುಂಬ ಧನ್ಯವಾದಗಳು ಸಮೀರ್. ಆಯ್ತು, ನಮಸ್ಕಾರ.